ನಮಸ್ಕಾರ ರೀ ಎಲ್ಲರಿಗೂ. ನಾವು ತಿರುಪತಿ ಕಡೆ ಹೊಂಟಿದ್ವಿ ರೀ. ಅದ್ರದ್ದು ಇನ್ಫಾರ್ಮೇಶನ್ ಕೊಡ್ಬೇಕಂತಂದು ನಾನು ಈ ವಿಡಿಯೋ ಮಾಡಾಕತ್ತೀನಿ. ಗದಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತಂದು ಹೋಗುವಾಗ ಇಲ್ಲಿ ಬನ್ ಮಿರ್ಚಿ ಅಂಗಡಿ ಸ್ಪೆಷಲ್ ಐತಂತ್ರಿ. ಅದ್ರ ಸಂಬಂಧ ನಮ್ಮ ಮಾವು ಕರ್ಕೊಂಡು ಬಂದು ಇಲ್ಲಿ ಬನ್ ಮಿರ್ಚಿ ತಿನ್ಸಾಕತ್ತ. ಮಸ್ತ್ ಅಂದ್ರೆ ಮಸ್ತ್ ಇತ್ತು ರೀ. ಟೇಸ್ಟ್ ಎಲ್ಲ ಚಲೋ ಇತ್ತು. ಇದನ್ನೆಲ್ಲ ತಿನ್ಕೊಂಡು ಸೀದಾ ನಾವು ರೈಲ್ವೆ ಸ್ಟೇಷನ್ ಕಡೆ ಹೊಂಟಿವಿ. ರೈಲ್ವೆ ಸ್ಟೇಷನ್ ಗದಗ ರೈಲ್ವೆ ಸ್ಟೇಷನ್ಗೆ ಬಂದು ರೈಲ್ವೆ ಸ್ಟೇಷನ್ ಒಳಗೆ ಆಲ್ರೆಡಿ ತೋರ್ಸಾಕತ್ತಿದ್ರಿ ಸ್ಕ್ರೀನ್ ಒಳಗೆ 7:30 ಐತಂತಂದು ಅದನ್ನ ನೋಡ್ಕೊಂಡು ನಾವು ಸೀದಾ ಒಳಗೆ ಹೋಗಿ ಟಿಕೆಟ್ ತೊಗೊಂಡು ನಮ್ಮ ಟ್ರೈನ್ ಎಲ್ಲ ಐತೆ ನೋಡ್ರವೆ. ನಮ್ಮ ಟ್ರೈನ್ ಎಲ್ಲ ಐತೆ ನೋಡೋಣ್ರಿ. ಈಗ ಹುಬ್ಳಿ ಒಳಗೆ ಐತಂತ. ಜಸ್ಟ್ ಬರ್ತೈತಿ. ಟ್ರೈನ್ ಇನ್ನೂ ಬರೋದು ಲೇಟ್ ಇತ್ತು ರೀ. ಹಂಗಾಗಿ ಎಲ್ಲ ಟ್ರೈನು ನೋಡ್ಕೊಂತ ವಿಡಿಯೋ ಮಾಡ್ಕೊಂತ ಕುಂತ್ಯ. ಅಷ್ಟ್ರೊಳಗೆ ಮಜ್ಜಿಗೆ ಕುಡಿಯಂಗಾತ. ಮಜ್ಜಿಗೆ ಕುಡ್ದು ಡಸ್ಟ್ಬಿನ್ ಒಳಗೆ ಹಾಕ್ರಿ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಬಟ್ ಏನು ಮಾಡ್ಬೇಕು, ಮಜ್ಜಿಗೆ ಪ್ಯಾಕೆಟ್ ಅಂಥವು ಅದಾವ್ರಿ. ಅಂಥವು ತೊಗೊಂಡು ಮತ್ತೆ ಸೀದಾ ನಾವು ಟ್ರೈನ್ ಹತ್ಕೊಂಡ್ವಿ. ಟ್ರೈನ್ ಬಂತ. ನೈಟ್ ಫುಲ್ ಟ್ರೈನ್ ಒಳಗೆ ಜರ್ನಿ ಆಕತ್ರಿ. ಇದು ಟ್ರೈನ್ ಒಳಗೆ ಜರ್ನಿ ಆತ. ಬೆಳಿಗ್ಗೆ ಎದ್ದು ನೋಡಿದ್ರೆ ಮಸ್ತ್ ವ್ಯೂ ಕಾಣಕತ್ತಿತ್ತು. ತಿರುಪತಿಗೆ ಬೆಳಗಿನ ಜಾವ ಬಂದ್ವಿ ರೀ. ತಿರುಪತಿಗೆ ಬಂದ ಕೂಡಲೇ ಫಸ್ಟ್ ರೈಲ್ವೆ ಸ್ಟೇಷನ್ಲಿಂದ ಸೀದಾ ನಾವು ATMಗೆ ಹೋದ್ವಿ. ಯಾಕಂದ್ರೆ ರೊಕ್ಕ ತೆಗೆಸ್ಕೋಬೇಕಾಯ್ತು ರೀ ನಮ್ಮ ತಮ್ಮ. ಅದ್ರ ಸಂಬಂಧ ATMಗೆ ಬಂದು ATM ಒಳಗೆ ಅಮೌಂಟ್ ತೆಗೆಸ್ಕೊಂಡು ಸೀದಾ ನಾವು ಹೊಂಟಿದ್ದೆ. ತಿರುಪತಿ ರೈಲ್ವೆ ಸ್ಟೇಷನ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಬಸ್ ಸಿಗ್ತಾವ್ರಿ ನಿಮಗೆ. ಬಸ್ಸಿಗೆ 20 ರೂಪಾಯಿ ಕೊಟ್ಟು ಸೀದಾ ನಾವು ಬ್ಯಾಗ್ನೆಲ್ಲ ಲಾಕರ್ ಒಳಗೆ ಇಟ್ಟು ಹೋಗ್ಬೇಕ್ರಿ. ಯಾಕಂದ್ರೆ ಅಲ್ಲೇ ಸ್ಟೆಪ್ಸ್ ಕಡೆನ ಲಾಕರ್ ಇರ್ತೈತಿ. ಅಲ್ಲಿಂತ್ರ ಡೈರೆಕ್ಟ್ ಅದು ಮೇಲೆ ನಾವು ಮೆಟ್ಲ ಹತ್ತಿ ಹೋದ್ಮೇಲೆ ಬ್ಯಾಗ್ ಸಿಗ್ತೈತೆ ನಮ್ಗೆ. ಹಿಂಗಾಗಿ ನಾವು ಇಲ್ಲೇ ಮೆಟ್ಲ ಕಡೆನ ಹೋಗಿ ಲಾಕರ್ ಒಳಗೆ ಇಟ್ಟಿವಿ ಬ್ಯಾಗ್ ಎಲ್ಲ. ಡೈರೆಕ್ಟ್ ನಮ್ಗೆ ಮ್ಯಾಗ ಸಿಗ್ತಾವು ಬ್ಯಾಗ್ಸ್ ಅಂತಂದ್ರೆ. ಅದ್ರ ಸಂಬಂಧ ಅಲ್ಲೇ ಬಿಟ್ಟು ನಾವು ಸೀದಾ ಟಿಫಿನ್ ಮಾಡಕ್ಕಂತ ಬಂದ್ವಿ. ಟಿಫಿನ್ ಮಾತ್ರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದ್ದಂಗೆ ಇರಂಗಿಲ್ರಿ. ಯಾಕಂದ್ರೆ ಸ್ವಲ್ಪ ಸಪ್ಪ ಇರ್ತೈತಿ ಎಲ್ಲಾನು. ಇಲ್ಲೆಲ್ಲ ಟಿಫಿನ್ ಮಾಡ್ಕೊಂಡು ಒಂದು ಕಾಯಿ ತಗೊಂಡು ನಾವು ಮೆಟ್ಲ ಹತ್ತಕ ಸ್ಟಾರ್ಟ್ ಮಾಡಕತ್ತೀವಿ. ಗದ್ಲಿತ್ರಿ. ಗದ್ಲದಾಗ ನಾವು ಸೀದಾ ಫಸ್ಟ್ ಒಂದು ಮಜ್ಜಿಗೆ ಹೊಡೆದ್ವಿ. ಮಜ್ಜಿಗೆ ಕುಡಿದ್ವಿ. ಯಾಕಂದ್ರೆ ಮಜ್ಜಿಗೆ ದಾನ ಮಾಡಕತ್ತಿದ್ರಿ ಇಲ್ಲೇ. ಮಜ್ಜಿಗೆ ಕುಡಿದು ಸೀದಾ ನಾವು ಸ್ಟ್ರಾಂಗ್ ಆಗಿ ಮೆಟ್ಲ ಹತ್ತಕ ಹೊಂಟ್ಬಿಟ್ವಿ. ಹತ್ಕೊಂಡು ಸೀದಾ ಮ್ಯಾಗ್ ಬಂದು ನಾವು ದರ್ಶನ ಮಾಡಕ್ಕಂತಂದು ಫಸ್ಟ್ ರೂಮ್ ಹುಡ್ಕಾಕ್ ಹೋದ್ವಿ. ರೂಮ್ ಸಿಗ್ಲಿಲ್ಲ. ಲಾಕರ್ ಸಿಕ್ತು. ಲಾಕರ್ ಒಳಗೆ ಬ್ಯಾಗ್ ಫೋನ್ ಎಲ್ಲ ಇಟ್ಟು ನಾವು ಸೀದಾ ದರ್ಶನಕ್ಕೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡ್ ಬಂದಿಂದ ಮಾಡಾಕತ್ತೇನ್ರಿ ವಿಡಿಯೋನ. ಯಾಕಂದ್ರೆ ಅಲ್ಲಿ ಒಳಗೆ ಲಾಕರ್ ಒಳಗೆ ಇಟ್ಬಿಡೋದು ಫೋನ್ನ, ಹೊರಗೆ ಅಲಾವ್ ಇಲ್ಲ. ತಿರುಪತಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಹೊಂಟಿದ್ದು ಮಂತ್ರಾಲಯ ಕಡೆ ಹೊಂಟಿವ್ರಿ. ಮಂತ್ರಾಲಯಕ್ಕೆ ಹೋಗುವಾಗ ಈ ಅಣ್ಣನ ಗಾಡಿ ಪಂಚರ್ ಆಗ್ಬಿಡುತ್ತೆ. ಪಂಚರ್ ಆಗೋದು ಸಿಚುವೇಶನ್ ಕ್ರಿಯೇಟ್ ಮಾಡ್ತೈತ್ರಿ. ಏನ್ ಮಾಡಕ್ ಆಗಲ್ಲ. ಪಂಚರ್ ಎಲ್ಲ ತಿದ್ದಿಂದ ಸೀದಾ ನಾವು ರೈಲ್ವೆ ಸ್ಟೇಷನ್ ಕಡೆ ಬಂದ್ವಿ. ರೈಲ್ವೆ ಸ್ಟೇಷನ್ಲಿಂತ್ರ ನಾವು ಮಂತ್ರಾಲಯ ಟಿಕೆಟ್ ತಗೊಂಡು ಮಂತ್ರಾಲಯ ಕಡೆ ಹೊಂಟ್ವಿ. ಮಂತ್ರಾಲಯ ಕಡೆ ಬಂದ್ವಿ. ಮಂತ್ರಾಲಯಕ್ಕೆ ಬರೋದ್ರೊಳಗೆ 8 ಗಂಟೆ ಆಗಿತ್ತು. ಇಲ್ಲಿಂತ್ರ ಆಟೋ ಇರ್ತಾವು. 50 ರೂಪಾಯಿ ಕೊಟ್ಟು ಆಟೋ ತಗೊಂಡು ಸೀದಾ ರಾಯರ ಮಠದ ಕಡೆ ಬಂದ್ವಿ. ರಾಯರ ಮಠದ ಕಡೆ ಬರುತ್ತಲೇ ಪಾಸಿಟಿವ್ ವೈಬ್ಸ್ ರೀ. ಮಸ್ತ್ ಬರತ್ತಿತ್ತು. ಪಾಸಿಟಿವ್ ವೈಬ್ಸ್ ಅನಿಸ್ತು. ಆಮೇಲೆ ನಾವು ಲಾಕರ್ ನೋಡಾಕಂತ ಬಂದ್ವಿ. ರೂಮ್ ಲಾಕರ್ ನೋಡಾಕ್ ಬಂದ್ವಿ. ಇಲ್ಲೆಲ್ಲ ಕ್ಲೋಸ್ ಇತ್ತು. ರೂಮ್ ಎಲ್ಲ ಬೆಳಿಗ್ಗೆ ಸಿಗ್ತಾವಂದ್ರೆ ಅದ್ರ ಸಂಬಂಧ ಬೆಳಿಗ್ಗೆ ಬಂದು ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಸೀದಾ ರಾಯರ ದರ್ಶನ ಮಾಡೋಣ ಅಂತಂದು ಸೀದಾ ದರ್ಶನ ಮಾಡಕಂತ ಹೊಂಟ್ವಿ. ದರ್ಶನಕ್ಕೆ ಹೋಗೋಕೆ ನಮ್ಮದ್ಲ ಇಲ್ಲೇ ಒಬ್ರು ದೇವಿ ಅದಾರೆ. ದೇವಿ ದರ್ಶನ ಮಾಡ್ಬೇಕು. ಯಾಕಂದ್ರೆ ದೇವಿದ ಫಸ್ಟ್ ದರ್ಶನ ಮಾಡ್ಬೇಕು ಅಂತಾರ. ಅದು ಯಾವ ದೇವಿ ಅಂದ್ರೆ ಮಂಚಾಲಮ್ಮ ದೇವಸ್ಥಾನ. ಫಸ್ಟ್ ದರ್ಶನ ಮಾಡ್ಕೊಂಡು ಸೀದಾ ರಾಯರ ಮಠಕ್ಕೆ ಹೋಗಿ ರಾಯರನ್ನ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಮಾತ್ರ ಮಸ್ತ್ ವ್ಯೂ ಕಾಣಕತ್ತೈತ್ರಿ. ರಾಯರ ಮಂತ್ರಾಕ್ಷತೆ ತಗೊಂಡಿವ್ರಿ. ರಾಯರ ಮಂತ್ರಾಕ್ಷತೆಯನ್ನ ತಗೋಬೇಕಂದ್ರು ಬಹಳ ಅದೃಷ್ಟ ಮಾಡಿರ್ಬೇಕು. ಮಂತ್ರಾಕ್ಷತೆ ತಗೊಂಡು ನಾವು ಸೀದಾ ಹೊಂಟಿದ್ವಿ. ರಾಯರ ದರ್ಶನ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಆಂಜನೇಯನ ನೋಡಬೇಕ್ರಿ. ರಾಯರ ದರ್ಶನ ಆದ್ಮೇಲೆ ಪಂಚಮುಖಿ ಆಂಜನೇಯನ ನೋಡ್ಕೊಂಡು ಹೋಗ್ಬೇಕಂತಾರ. ಅದ್ರ ಸಂಬಂಧ ಇಲ್ಲಿಗೆ ಬಂದು ನಾವು ದರ್ಶನ ಮಾಡ್ಕೊಂಡು ಸೀದಾ ಊರ್ ಕಡೆ ಹೊಂಟ್ವಿ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣಂತ್ರಿ. ಎಲ್ಲರಿಗೂ ಶರಣಾರ್ಥಿ.